ದಾರ ಒಂದೇ ಭಾವನೆ 108. ಜಗಳದಲ್ಲೂ ಪ್ರೀತಿ ಹುಡುಕೋ ಒಂದೇ ನಂಟು, ಅಣ್ಣ ತಂಗಿಯರ ನಂಟು. ಕೈಗೆ ರಕ್ಷೆ, ಜೀವಕ್ಕೆ ಭರವಸೆ. ಬೆಲೆ ಕಟ್ಟಲಾಗದ ಆಸ್ತಿ ತಂಗಿಯ ಪ್ರೀತಿ. ಒಂದೇ ರಕ್ತ, ಅನಂತ ಪ್ರೀತಿ, ಅದೇ ರಕ್ಷಾ ಬಂಧನ. ತಂಗಿಯಾದವಳಿಗೆ ಅಣ್ಣ ಕೇವಲ ರಕ್ತ ಸಂಬಂಧವಲ್ಲ, ಅಳುವಾಗ ಕಣ್ಣು ಹೊರಿಸುವ ಕೈ ಹಾಕ್ತಾನೆ, ನೊಂದಾಗ ಮಿಡಿಯೋ ಹೃದಯವಾಗ್ತಾನೆ, ರಕ್ಷಣೆಗೆ ಸದಾ ಸಿದ್ಧವಿರುವ ಯೋಧನಾಗ್ತಾನೆ, ಕೆಲವೊಮ್ಮೆ ಸ್ನೇಹಿತನಾಗಿರ್ತಾನೆ. ಹಾಗೆಯೇ ತಂಗಿಯು ಕೂಡ ಅಣ್ಣನಾದವನ ಪ್ರತಿ ಭಾವನೆಗೆ ಸ್ಪಂದಿಸುವ ಗೆಳತಿಯಾಗಿದ್ದಾಳೆ, ಅಕ್ಕರೆ ತೋರುವ ತಾಯಿಯಾಗಿರ್ತಾಳೆ. ಇಂತಹ ಅಣ್ಣ ತಂಗಿ ಅಕ್ಕ ತಮ್ಮ ಬಾಂಧವ್ಯಕ್ಕೆ ಬೆಲೆ ಕಟ್ಟಲು ಸಾಧ್ಯವೇ? ಈ ಹಿನ್ನೆಲೆಯಲ್ಲಿ ರಕ್ಷಾಬಂಧನವನ್ನ ಆಚರಣೆ ಮಾಡ್ತಾರೆ. ಹಾಗಾದ್ರೆ ಈ ಆಚರಣೆ ಹಿನ್ನೆಲೆ ಏನು ನೋಡ್ಕೊಂಡು ಬರೋಣ. ಹೌದು, ಶ್ರಾವಣ ಮಾಸ ಬಂತಂದ್ರೆ ಸಾಕು, ಸಾಲು ಸಾಲಾಗಿ ಹಬ್ಬಗಳು ಬರ್ತವೆ. ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬದ ನಂತರ ಬರುವುದೇ ಸಂಬಂಧವನ್ನ ಬೆಸೆಯುವ ಬಾಂಧವ್ಯ ಹಬ್ಬ ಈ ರಾಖಿ ಹಬ್ಬ. ಸಹೋದರ ಮತ್ತು ಸಹೋದರಿಯರ ನಡುವಿನ ಪ್ರೀತಿ ಹಾಗೂ ನೆನಪುಗಳು ಅಚ್ಚಳಿಯದೆ ಉಳಿಯುವ ಪ್ರತಿ ವರ್ಷ ರಕ್ಷಾಬಂಧನವನ್ನ ಆಚರಣೆ ಮಾಡ್ತಾರೆ. ಅಣ್ಣ ತಂಗಿಯರ ಅನುಬಂಧದ ಶ್ರೇಷ್ಠತೆಯನ್ನ ಪ್ರತಿಬಿಂಬಿಸುವ ಅರ್ಥ ಗರ್ಭಿತ ಹಬ್ಬವೇ ಈ ರಕ್ಷಾಬಂಧನ. ಭಾರತೀಯ ಸಂಸ್ಕೃತಿಯಲ್ಲಿ ವೈವಿಧ್ಯಮಯ ಆಚರಣೆಗಳಲ್ಲಿ ಈ ಹಬ್ಬವು ಕೂಡ ಒಂದಾಗಿದೆ. ಹೌದು, ರಕ್ಷಾಬಂಧನ ಇದು ಕೇವಲ ರಕ್ಷೆಯ ಬಂಧನವಲ್ಲ, ಮಧುರ ಪ್ರೀತಿಯ ಬಂಧನ. ರಕ್ಷಾಬಂಧನದ ಹಬ್ಬವನ್ನ ರಾಜ್ಯದಲ್ಲಿ ಎಲ್ಲೆಡೆ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇದು ಹಿಂದೂಗಳ ಹಬ್ಬವಾದರೂ ಹೆಚ್ಚಿನ ಧರ್ಮಗಳಲ್ಲಿ ಇದನ್ನ ಆಚರಿಸಲಾಗುತ್ತದೆ. ಈ ದಿನ ಸಹೋದರಿಯರು ತನ್ನ ಸಹೋದರನ ಕೈಗೆ ರಕ್ಷೆಯ ದಾರವನ್ನ ಕಟ್ಟಿರ್ತಾಳೆ, ಅದನ್ನೇ ರಾಖಿ ಎಂದು ಕರೀತಾರೆ. ಹೌದು, ಸಹೋದರಿಯರು ತನ್ನ ಸಹೋದರನಿಗೆ ಆರತಿ ಎತ್ತಿ ಆತನ ಆಯುಷ್ಯ, ಆರೋಗ್ಯ ಮತ್ತು ಏಳಿಗೆಗೆ ದೇವರಲ್ಲಿ ಪ್ರಾರ್ಥಿಸುತ್ತಾ ಬಲಗೈಗೆ ರಕ್ಷಾಸೂತ್ರವನ್ನ ಅಂದ್ರೆ ರಾಖಿಯನ್ನ ಕಟ್ಟಿರ್ತಾಳೆ. ಪ್ರತಿಯಾಗಿ ಸಹೋದರನು ತನ್ನ ತಂಗಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ರಕ್ಷಣೆ ನೀಡುವ ಅಭಯ ನೀಡುತ್ತಾನೆ, ಜೊತೆಗೆ ಪ್ರೀತಿಯ ಕಾಣಿಕೆಯನ್ನ ನೀಡುತ್ತಾನೆ. ಈ ಹಬ್ಬ ಕೇವಲ ಒಂದು ಧರ್ಮಕ್ಕೆ ಅಥವಾ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಇದು ಹಿಂದೂ ಸಂಪ್ರದಾಯದ ಪ್ರಮುಖ ಹಬ್ಬವಾಗಿದ್ದರೂ ಇಂದು ಭಾಷೆ, ಧರ್ಮ, ಗಡಿಗಳಲ್ಲಿ ಮೀರಿ ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಆಚರಿಸುವ ಸೌಹಾರ್ದತೆಯ ಸಂಕೇತವಾಗಿದೆ. ಶಾಲಾ ಕಾಲೇಜುಗಳು, ಸೈನಿಕರು ಮತ್ತು ಸಮಾಜದ ಪ್ರತಿಯೊಂದು ಸ್ತರದಲ್ಲೂ ರಾಖಿಯ ಹಬ್ಬದ ಸಂಭ್ರಮ ಕಳೆಗಟ್ಟಿರುತ್ತದೆ. ಚಿಕ್ಕಂದಿನಲ್ಲೇ ರಾಖಿ ಕಟ್ಟಿಸಿಕೊಂಡು ನನಗೆ ದೊಡ್ಡ ಉಡುಗೊರೆ ಬೇಕು ಎಂದು ಪಟ್ಟು ಹಿಡಿಯುತ್ತಿದ್ದ ತಂಗಿಗೆ ರೇಟ್ ಕಮ್ಮಿ ಇರುವ ಚಾಕ್ಲೇಟ್ ಕೊಟ್ಟು ಓಡಿ ಹೋಗುತ್ತಿದ್ದ ಅಣ್ಣ. ಸಮಯ ಉರುಳಿದಂತೆ ಇಬ್ಬರು ದೊಡ್ಡವರಾಗಬಹುದು, ಊರುಗಳು ದೂರವಾಗಬಹುದು, ಆದ್ರೆ ಈ ಶ್ರಾವಣದಲ್ಲಿ ಕೈಗೆ ಕಟ್ಟುವ ಒಂದು ಸಣ್ಣ ದಾರ ಬಾಲ್ಯದ ಆ ಎಲ್ಲ ಸಿಹಿ ನೆನಪುಗಳು ಕಣ್ಮುಂದೆ ತಂದು ನಿಲ್ಲಿಸುತ್ತದೆ. ಈ ಪವಿತ್ರ ಆಚರಣೆಯ ಹಿಂದೆ ಅಪಾರವಾದ ಪೌರಾಣಿಕ ಹಾಗೂ ಐತಿಹಾಸಿಕ ಮಹತ್ವ ಕೂಡ ಇದೆ. ಕೃಷ್ಣ ಮತ್ತು ದ್ರೌಪದಿ. ಮಹಾಭಾರತದ ಪ್ರಸಂಗವೊಂದರಲ್ಲಿ ಶ್ರೀ ಕೃಷ್ಣನ ಬೆರಳಿಗೆ ಗಾಯವಾದಾಗ ದ್ರೌಪದಿಯು ತನ್ನ ಸೀರೆಯ ಅಂಚನ್ನು ಹರಿದು ಕೃಷ್ಣನ ಬೆರಳಿಗೆ ಕಟ್ಟಿರ್ತಾಳೆ. ಈ ಪ್ರೀತಿಯ ಸಾಹಸಕ್ಕೆ ಪ್ರತಿಯಾಗಿ ಕೃಷ್ಣನು ದ್ರೌಪದಿಗೆ ಸಂಕಷ್ಟದಲ್ಲಿ ಸಮಯದಲ್ಲಿ ರಕ್ಷಣೆ ನೀಡುವ ಅಭಯ ನೀಡ್ತಾನೆ. ಸಭೆಯಲ್ಲಿ ದ್ರೌಪದಿಯ ಮಾನಭಂಗವಾಗುವಾಗ ಸಂದರ್ಭದಲ್ಲಿ ಅಕ್ಷಯ ಸೀರೆ ನೀಡಿ ಕೃಷ್ಣನು ಕಾಯ್ದಿದ್ದು ಇದೇ ರಕ್ಷೆಯ ಮಹಿಮೆಯಿಂದ. ಇಂತಹ ಅನೇಕ ಕಥೆಗಳನ್ನು ರಕ್ಷಾಬಂಧನದಿಂದ ಪವಿತ್ರತೆಯನ್ನ ನಮಗೆ ನೆನಪಿಸುತ್ತವೆ. ನಾಡಿನ ಎಲ್ಲ ಸಹೋದರ ಸಹೋದರಿಯರಿಗೆ ರಕ್ಷಾಬಂಧನ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಜನಶ್ರೀ ಟೈಮ್ಸ್ ಗದಗ.